ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತು ಕಾಯಿ ಹಾಲು ಯೂಸ್ ಮಾಡಿಕೊಂಡು ಒಂದು ರೈಸ್ ಬಾತ್ ರೆಸಿಪಿ ಮಾಡೋಣ. ಇದನ್ನು ಕೋಕೋನಟ್ ರೈಸ್ ಅಂತ ಕರಿತೀನಿ ನಾನು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ 3 ಕಾಯಿ ಅಂದರೆ ತೆಂಗಿನಕಾಯಿ ಬರುತ್ತಲ್ಲ, ಮೀಡಿಯಮ್ ಸೈಜ್ 3 ಕಾಯಲ್ಲಿ ಹಾಲು ತೆಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ಫಿಲ್ಟ್ರ್ ಬರುತ್ತಲ್ಲ, ಆ ಫಿಲ್ಟ್ರಿಗೆ ಹಾಕ್ಕೊಂಡು ಫಿಲ್ಟ್ರ್ ಮಾಡ್ಕೊಳ್ತಿದ್ದೀನಿ. ಬಟ್ಟೆಗೆ ಹಾಕ್ಕೊಂಡು ಫಿಲ್ಟ್ರ್ ಮಾಡ್ಕೋಬೋದು, ಆದರೆ ಅಷ್ಟೇನು ಫಿಲ್ಟ್ರ್ ಮಾಡೋದು ಬೇಕಿಲ್ಲ. ನಾವು ಮಾಮೂಲಿ ಫಿಲ್ಟ್ರ್ ಬರುತ್ತಲ್ಲ ಅದರಲ್ಲೇ ಫಿಲ್ಟ್ರ್ ಮಾಡ್ಕೊಳ್ತೀನಿ. ಈ ಮಿಕ್ಸಿ ಜಾರಲ್ಲಿ 2 ಮಿಕ್ಸಿ ಜಾರಷ್ಟು ಕಾಯಿ ಆಗಿತ್ತು. ಅಂದರೆ ಮೀಡಿಯಮ್ ಸೈಜ್ ಕಾಯಿ ಆದ ಕಾರಣ ಸ್ವಲ್ಪ ಕಡಿಮೆನೇ ಆಗಿತ್ತು. ನನಗೆ ಒಂದು 6 ಗ್ಲಾಸಷ್ಟು ಹಾಲು ಬೇಕಿತ್ತು. ಆದ್ದರಿಂದ 6 ಗ್ಲಾಸ್ ಆಗೋವರೆಗೂ ಈ ರೀತಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳೋದು, ಈ ಥರ ಫಿಲ್ಟ್ರ್ ಮಾಡ್ಕೊತಿದ್ರೆ ಈ ಕಾಯಲ್ಲಿ ಏನೇನಿದೆಯೋ ಅದೆಲ್ಲ ಫುಲ್ ಬಂದುಬಿಡುತ್ತೆ. ಅಲ್ಲಿವರೆಗೂ ಫಿಲ್ಟ್ರ್ ಮಾಡ್ಕೊಂಡ್ರೆ ಆಯಿತು. ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಹೇಗೆ ತುರಿ ಇರುತ್ತೆ ಅಂತ. ನೋಡಿ, ಈ ರೀತಿ ಫಿಲ್ಟ್ರ್ ಮಾಡಿಕೊಂಡು ನಾನಿಲ್ಲಿ ಇಷ್ಟು ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ. ನನಗಿಲ್ಲಿ ಒಂದು 6 ಗ್ಲಾಸಷ್ಟು ಹಾಲೇ ಬಂದಿತ್ತು. ಹಾಗೆ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ. ಈ ರೀತಿ ವೈಟ್ಗಿರೋ ಕಾಯಿ ಈ ಕಲರ್ ಬಂದಿರುತ್ತೆ. ಇದರಲ್ಲಿ ಏನೂ ಇರಲ್ಲ. ಇದನ್ನು ಇನ್ನು ಗಿಡಕ್ಕೆ ಹಾಕ್ಕೊಂಡ್ರೆ ಆಯಿತು. ಬೇರೆ ಇನ್ನೇನು ಮಾಡೋಕ್ಕೂ ಚೆನ್ನಾಗಿರಲ್ಲ. ಇದು ಹಿಂಡಿದ್ರೆ ಹಾಲು ಅನ್ನೋದೇ ಬರ್ತಿಲ್ಲ, ಫುಲ್ ನೀರು ಬರ್ತಾಯಿದೆ, ಆ ಥರ ಆಗೋಗಿತ್ತು. ಹಾಗೆ ಬನ್ನಿ ಈಗ ರೈಸ್ ಬಾತ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ 6 ಗ್ಲಾಸಷ್ಟು ಹಾಲನ್ನ ತೆಗೆದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಹಾಗೆ ರೈಸ್ ಬಾತ್ ಏನೇನು ಬೇಕು ಅದನ್ನೆಲ್ಲನೂ ಕಟ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಅಕ್ಕಿನ ಕೂಡ 3 ಗ್ಲಾಸಷ್ಟು ತೊಗೊಂಡಿದ್ದೀನಿ. ನಾನು 2 ಗ್ಲಾಸ್ ಸೋನಾ ಮಸೂರಿ, 1 ಗ್ಲಾಸ್ ಬಾಸುಮತಿ ತೊಳೆದುಬಿಟ್ಟು ಸೈಡ್ಗೆ ಇಟ್ಟಿದ್ದೀನಿ, ಅಷ್ಟೇ ನೆನೆಸಿಲ್ಲ. ಹಾಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಬರೀ ಹಸಿಮೆಣ್ಸಿನ್ಕಾಯಿ ರುಬ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಓಲ್ ಪಲಾವ್ ಮಸಾಲನೂ ಕೂಡ ಸೈಡ್ ತೆಗೆದಿಟ್ಕೊಂಡಿದ್ದೀನಿ. ನಾನು ಈ ರೈಸ್ ಬಾತ್ಗೆ ಎಣ್ಣೆ ಯೂಸ್ ಮಾಡಲ್ಲ, ತುಪ್ಪ ಅಥವಾ ಬೆಣ್ಣೆ ಎರಡರಲ್ಲಿ ಯಾವುದಾದ್ರೂ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಒಂದು ಕುಕ್ಕರ್ಗೆ ಶಾಜೀರ ಬಂದು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇನ್ನು ಮಿಕ್ಕಿರೋ ಪಲಾವ್ ಮಸಾಲ ಏನೇನಿದೆಯೋ ಅದನ್ನೆಲ್ಲನೂ ಹಾಕ್ಕೊಂಡು ಇದನ್ನು 1 ನಿಮಿಷ ಫ್ರೈ ಮಾಡ್ಕೋಬೇಕು. ಹಾಗೆ 1 ಹಿಡಿಯಷ್ಟು ಗೋಡಂಬಿ, ಈ ಗೋಡಂಬಿನೂ ಕೂಡ ಈ ರೈಸ್ ಬಾತ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದನ್ನು ಸ್ಕಿಪ್ ಮಾಡಬೇಡಿ. ಈ ರೀತಿ ಗೋಡಂಬಿನ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಕಟ್ ಮಾಡಿರೋಂಥ ಈರುಳ್ಳಿ, ನಾನಿಲ್ಲಿ ದೊಡ್ಡ ಸೈಜ್ ಈರುಳ್ಳಿನ 2 ಈರುಳ್ಳಿ ತೊಗೊಂಡಿದ್ದೆ, ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ತುಂಬ ಗೋಲ್ಡ್ ಕಲರ್ ಏನು ಬರೋದು ಬೇಡ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಈಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇದು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ಅದನ್ನು ಕೂಡ ಚೆನ್ನಾಗೇ ಇರುತ್ತೆ. ಹಾಗೆ ಇದನ್ನೆಲ್ಲ 1 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಅಕ್ಕಿ ಹಾಕ್ಕೋಬೇಕು. ಅಕ್ಕಿ ಯಾವುದೇ ಕಾರಣಕ್ಕೂ ನೀರು ಇಲ್ಲದೆ ಇರೋ ಥರ ನೋಡಿಕೊಂಡು ಹಾಕ್ಕೋಬೇಕು. ನಾವೇನಾದರೂ ಇಲ್ಲೇ ನೀರು ಹಾಕ್ಕೊಂಡ್ಬಿಟ್ರೆ ನಾವು ಅಳತೆ ಮಾಡ್ಕೊಂಡ್ರೆ ಹಾಲೆಲ್ಲ ವೇಸ್ಟ್ ಆಗುತ್ತೆ. ಆದ್ದರಿಂದ ನೀರು ಇಲ್ಲದೆ ಇರೋ ಥರ ನೋಡಿಕೊಂಡು ಚೆನ್ನಾಗಿ ಫಿಲ್ಟ್ರ್ ಮಾಡಿಕೊಂಡು ಈ ಅಕ್ಕಿನ ಹಾಕ್ಕೋಬೇಕು. ಹಾಗೆ ಅಕ್ಕಿ ಹಾಕ್ಕೊಂಡ್ಮೇಲೆ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅನ್ನ ಉದುರುದ್ರಾಗೂ ಆಗುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ನಾನು ಕರೆಕ್ಟಾಗಿ 6 ಗ್ಲಾಸ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ತಿದ್ದೀನಿ ಹಾಲನ್ನ. ಈ ರೀತಿ ಚೆಕ್ ಮಾಡಿ ಹಾಕ್ಕೊಳ್ಳೋದ್ರಿಂದ ರೈಸ್ ಅಂತೂ ತುಂಬಾ ಉದುರುದ್ರಾಗುತ್ತೆ. ಒಂದು ಸರ್ತಿ ನೀವು ಕೂಡ ಈ ಥರ ಟ್ರೈ ಮಾಡಿ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ನನ್ನ ವಿಡಿಯೋಗಳೇನಾದರೂ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ನಿಮಗೆ ಯಾವುದಾದ್ರೂ ರೆಸಿಪೀಸ್ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಈಗ ಹಾಲೆಲ್ಲ ಹಾಕ್ಕೊಂಡಿದ್ದಾಯಿತು. ಹಾಗೆ ಈಗ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಇವಾಗ ಇದು ಕುದಿ ಬರೋವರೆಗೂ ಕುದಿಸ್ಕೋಬೇಕು. 1 ಕುದಿ ಬಂದರೆ ಸಾಕು. ಈ ಕುದಿ ಬಂದಮೇಲೆ ಮೇಯ್ನಾಗಿ 1 ಹಿಡಿಯಷ್ಟು ಪುದೀನ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಈ ಕುದಿ ಬಂದಮೇಲೆ ಹಾಕ್ಕೋಬೇಕು. ಇದನ್ನು ಸ್ಕಿಪ್ ಮಾಡಬೇಡಿ, ಒಳ್ಳೆ ಟೇಸ್ಟ್ ಕೊಡುತ್ತೆ ಪುದೀನ ಈ ರೈಸ್ ಬಾತ್ಗೆ. ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸರ್ತಿ ರುಚಿ ಚೆಕ್ ಮಾಡ್ಕೊಳ್ತೀನಿ. ರುಚಿ ಚೆಕ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ಮಾತ್ರ ಕೂಗಿಸ್ಕೋಬೇಕು. ಯಾವ ಕಾರಣ ಅಂದರೆ 1 ಕುದಿ ಬರೋವರೆಗೂ ಕುದಿಸ್ಕೊಂಡಿದ್ವಲ್ಲ, ಆದ ಕಾರಣ ಒಂದೇ 1 ವಿಸಿಲ್ ಬಂದರೆ ಸಾಕು. ಇದನ್ನು ತಣ್ಣಗೆ ಹಾಕ್ಬಿಟ್ಟು ತಣ್ಣಗಾದ್ಮೇಲೆ ಲಿಡ್ ಓಪನ್ ಮಾಡೋಣ. ನೋಡಿ, ಈಗ ಲಿಡ್ ಓಪನ್ ಮಾಡಿ ತೋರಿಸ್ತೀನಿ. ಇದು ಮೇಲ್ಗಡೆ ಎಲ್ಲ ಹಾಲಿನ ಕೆನೆಯೆಲ್ಲ ಥರ ಎಲ್ಲ ಬಂದುಬಿಟ್ಟಿರುತ್ತೆ, ಅದಕ್ಕೇನು ಭಯ ಬೀಳಬೇಡಿ. ಇದನ್ನು ಕೆಳಗಡೆಯಿಂದ ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ನಾವಿಲ್ಲಿ ಎಣ್ಣೆ ಏನು ಜಾಸ್ತಿ ಹಾಕಿಲ್ವಲ್ಲ, ಹಾಲು ಹಾಕಿರೋದ್ರಿಂದ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾಗ ಕರೆಕ್ಟಾಗಿ ಬರುತ್ತೆ. ಅದೇ ರೀತಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು. ಇದನ್ನು ಚಟ್ನಿ ಅಥವಾ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.